Welcome to Sankalp Learning Solution. ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಇವತ್ತಿನ ಕ್ಲಾಸಲ್ಲಿ ಗಣಿತ ಪಠ್ಯ ಪುಸ್ತಕದ 10ನೇ ಅಧ್ಯಾಯವಾದಂತಹ ವೃತ್ತಗಳು ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಎಕ್ಸಾಮ್ಸಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಈಗಾಗಲೇ ನೀವು ವೃತ್ತಗಳು ಈ ಒಂದು ಟಾಪಿಕ್ಗೆ ರಿಲೇಟೆಡ್ ಆಗಿ ಇದಕ್ಕೆ ಸಂಬಂಧಿಸಿದಂತಹ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದ್ದೀರಾ ಮಕ್ಕಳೇ ಅಲ್ವಾ? ಸೊ ವೃತ್ತದ ಭಾಗಗಳನ್ನ ಅಭ್ಯಾಸ ಮಾಡಿದ್ದೀರಾ. ಸೊ ತ್ರಿಜ್ಯ, ವ್ಯಾಸ, ಹಾಗೆ ವೃತ್ತಖಂಡ, ತ್ರಿಜ್ಯಾಂತರ ಖಂಡ, ಹಾಗೆ ಕಂಸ. ಸೊ ಇವುಗಳನ್ನೆಲ್ಲ ನೀವು ವೃತ್ತದ ಪಾಠದಲ್ಲಿ ಕಲ್ತಿದ್ದೀರಾ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ 2 ಪ್ರಮೇಯವನ್ನ ಕೂಡ ಅಭ್ಯಾಸ ಮಾಡಿದ್ದೀರಾ. ಪ್ರಮೇಯ 10.1. ಸೊ ಏನ್ ಹೇಳತ್ತೆ ಮಕ್ಕಳೇ? 10.1. ಸೊ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಏನ್ ಮಾಡತ್ತೆ ಹೇಳಿ? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಸೊ ಇದು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಕೇಳ್ತಾ ಇರ್ತಾರೆ ಮಕ್ಕಳೇ. ಹಾಗೆ ಮೂರನೆಯ ಕಾನ್ಸೆಪ್ಟ್ ಯಾವುದು? ಪ್ರಮೇಯ 10.2 ಅಲ್ವಾ? ಸೊ ಇಲ್ಲಿ 10.2 ಏನ್ ಹೇಳುತ್ತೆ? ವೃತ್ತದ ಮೇಲಿನ ಒಂದು ಬಿಂದುವಿಗೆ ಏನ್ ಮಾಡತ್ತೆ? ವೃತ್ತಕ್ಕೆ ಏನ್ ಮಾಡತ್ತೆ? 2 ಸ್ಪರ್ಶಕವನ್ನ ಎಳೆದಾಗ ಸೊ ಅವುಗಳು ಏನಾಗಿರುತ್ತೆ ಹೇಳಿ? ಉದ್ದಗಳು ಸಮನಾಗಿರುತ್ತೆ. ಓಕೆ, ಅಂದ್ರೆ ಬಾಹ್ಯ ಬಿಂದುವಿನಿಂದ ನಾವು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಏನಾಗತ್ತೆ ಹೇಳಿ? ಸಮನಾಗಿರುತ್ತೆ. ಅವುಗಳ ಉದ್ದಗಳು ಸಮನಾಗಿರುತ್ತೆ. ಸೊ ಇದು ಏನ್ ಹೇಳಿ? 10.2. ಸೊ ಇಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ ಮಕ್ಕಳೇ ಈ ವೃತ್ತಗಳು ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ 2 ಅಂಕದ 1 ಪ್ರಶ್ನೆಗಳು ಬರುತ್ತೆ, ಹಾಗೆ 3 ಅಂಕದ 1 ಪ್ರಶ್ನೆ ಬರುತ್ತೆ ಮಕ್ಕಳೇ. ಓಕೆ, ಸೊ ಕೇವಲ 2 ಪ್ರಶ್ನೆಗಳು ಬರುತ್ತೆ ಈ ಒಂದು ಟಾಪಿಕ್ ಇಂದ. ಸೊ 2 ಅಂಕದ ಪ್ರಶ್ನೆಗಳು ಒಂದಿರತ್ತೆ, 3 ಅಂಕದ ಪ್ರಶ್ನೆಗಳು ಒಂದಿರತ್ತೆ. ಒಟ್ಟು ಎಷ್ಟು ಹೇಳಿ? 2 ಪ್ರಶ್ನೆಗಳು. ಒಟ್ಟು ಅಂಕಗಳು ಎಷ್ಟು ಮಕ್ಕಳೇ? 5 ಅಂಕಗಳು ಬರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ತುಂಬಾ ಈಸಿ ಇದೆ ಈ ಟಾಪಿಕ್. ಹಾಗೆ 3 ಅಂಕದ ಪ್ರಶ್ನೆಗಳಲ್ಲಿ ನೋಡಿ ಡೆಫಿನೆಟ್ ಆಗಿ ಬರುವಂತದ್ದು 2 ಥೇರಮ್ ಇದೆ ಅಲ್ವಾ? ಸೊ ಪ್ರಮೇಯ 2 ಇದೆ, 10.1, 10.2. ಸೊ ಈ 2 ಪ್ರಮೇಯದಲ್ಲಿ ಯಾವ್ದಾದ್ರೂ ಒಂದು ಮ್ಯಾಕ್ಸಿಮಮ್ 90% ಬಂದೇ ಬರುತ್ತೆ ಮಕ್ಕಳೇ. ಸೊ ಹಾಗಾಗಿ ಈ 2 ಪ್ರಮೇಯವನ್ನ ನೀವು ಸರಿಯಾಗಿ ತಿಳ್ಕೊಂಡು ಅದರ ಪ್ರೂಫ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಚಿತ್ರದಲ್ಲಿ ಕೋನ POQ ಇಸ್ ಈಕ್ವಲ್ ಟು 110 ಡಿಗ್ರಿ ಆಗಿರುವಂತೆ O ಕೇಂದ್ರವುಳ್ಳ ವೃತ್ತಕ್ಕೆ TP ಮತ್ತು TQ ಸ್ಪರ್ಶಕಗಳಾಗಿವೆ. ಏನ್ ಹೇಳಿ? ಸೊ TP ಮತ್ತು TQಗಳು ಸ್ಪರ್ಶಕಗಳಾಗಿವೆ. ಹಾಗಾದರೆ ಕೋನ PTQ ದ ಅಳತೆ. ಓಕೆ, ಸೊ ಇಲ್ಲಿ ಕೋನ PTQ ನ ಅಳತೆಯನ್ನ ಕಂಡುಹಿಡಿಬೇಕು ನಾವು. ಓಕೆ, ಸೊ ಇಲ್ಲಿ ಕೊಟ್ಟಿರುವ ಅಂಶ ಏನ್ ಹೇಳಿ? POQ ಕೋನ ಎಷ್ಟಿದೆ ಮಕ್ಕಳೇ? 110 ಡಿಗ್ರಿ ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನೋಡಿ PT ಮತ್ತು TQಗಳು ಏನ್ ಹೇಳಿ? ಸ್ಪರ್ಶಕ ಅಲ್ವಾ? ಸೊ ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಸೊ ಇವುಗಳ ಉದ್ದಗಳು ಸಮನಾಗಿರತ್ತೆ ಅಂತ ಗೊತ್ತು. ಹಾಗೆ ಇಲ್ಲಿ OP ಮತ್ತು OQಗಳು ಏನು ಮಕ್ಕಳೇ? ತ್ರಿಜ್ಯಗಳು ಅಲ್ವಾ? ಹಾಗಾದ್ರೆ ಇಲ್ಲಿ ಪ್ರಮೇಯ 10.1ರಿಂದ ನೋಡಿ OP ತ್ರಿಜ್ಯ, PT ಸ್ಪರ್ಶಕ, ಹಾಗೆ ಇಲ್ಲಿ OQ ತ್ರಿಜ್ಯ, TQ ಸ್ಪರ್ಶಕ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ತ್ರಿಜ್ಯಗಳು ಸ್ಪರ್ಶಕಗಳಿಗೆ ಏನಿರತ್ತೆ ಮಕ್ಕಳೇ? ಲಂಬವಾಗಿರತ್ತೆ. ಸೊ ಆದ್ದರಿಂದ ನಾವೇನ್ ಹೇಳ್ಬೋದು ಮಕ್ಕಳೇ? TPO ಕೋನ TPO is equal to ಕೋನ TQO ಏನಿರತ್ತೆ ಮಕ್ಕಳೇ? 90 ಡಿಗ್ರಿ ಆಗಿರುತ್ತೆ. ಯಾಕಂದ್ರೆ ಇದು ಲಂಬವಾಗಿರತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಹಾಗಾದ್ರೆ ಈ ಒಂದು ಚತುರ್ಭುಜದಲ್ಲಿ ಕೋನ P ನ ಅಳತೆ ಗೊತ್ತಾಯ್ತು, ಕೋನ Q ನ ಅಳತೆ ಕೂಡ ಗೊತ್ತಾಯ್ತು. ಸೊ ಈಗ ನಾವು ಮತ್ತಿನ್ನೇನು ಅಂಶ ನಮ್ಗೆ ಗೊತ್ತಿದೆ ಮಕ್ಕಳೇ? ಚತುರ್ಭುಜದಲ್ಲಿ ಎಲ್ಲಾ ಆಂತರಿಕ ಕೋನಗಳ ಮೊತ್ತ ಏನಿರತ್ತೆ ಹೇಳಿ? 360 ಡಿಗ್ರಿ ಆಗಿರತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ PTQ ಪ್ಲಸ್ TPO ಪ್ಲಸ್ TQO ಪ್ಲಸ್ POQ ಏನ್ ಹೇಳಿ? ಇಸ್ ಈಕ್ವಲ್ ಟು
360 ಡಿಗ್ರಿ. ಯಾಕಂದ್ರೆ ಇಲ್ಲಿ ಚತುರ್ಭುಜದ ಒಳ ಕೋನಗಳ ಮೊತ್ತ, ಆಂತರಿಕ ಕೋನಗಳ ಮೊತ್ತ ಏನಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಅದೇ ತ್ರಿಭುಜದಲ್ಲಾದ್ರೆ ಏನಾಯ್ತು ಹೇಳಿ, ತ್ರಿಭುಜದ ಒಳ ಕೋನಗಳ ಮೊತ್ತ ಏನಿರುತ್ತೆ ಮಕ್ಕಳೇ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದರ ಸಹಾಯದಿಂದ ಏನ್ ಮಾಡ್ಬೋದು ಹೇಳಿ, ಕೋನ ಪಿ ಟಿ ಕ್ಯೂ ಅನ್ನ ಕಂಡುಹಿಡಿಬಹುದು. ಓಕೆ, ಸೊ ಕೋನ ಪಿ ಟಿ ಕ್ಯೂ ಪ್ಲಸ್ ಟಿ ಪಿ ಒ 90 ಡಿಗ್ರಿ. ಹೇಗೆ, ನಮಗೆ ಪ್ರಮೇಯ 10.1 ತಿಳಿದಿದೆ, ತ್ರಿಜ್ಯಗಳು ಸ್ಪರ್ಶಕಗಳಿಗೆ ಲಂಬವಾಗಿರುತ್ತೆ. ಸೊ ಟಿ ಕ್ಯೂ ಒ 90 ಡಿಗ್ರಿ ಪ್ಲಸ್ ಪಿ ಒ ಕ್ಯೂ ಕೊಟ್ಟಿರುವಂತದ್ದು 110 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 360 ಡಿಗ್ರಿ. ಸೊ ಕೋನ ಪಿ ಟಿ ಕ್ಯೂ ಪ್ಲಸ್ 90 ಪ್ಲಸ್ 90 ಪ್ಲಸ್ 110 ಏನಾಗತ್ತೆ ಹೇಳಿ 290 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 360 ಡಿಗ್ರಿ. ಸೊ ಇಲ್ಲಿ ಕೋನ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 360 ಡಿಗ್ರಿ ಮೈನಸ್ 290 ಡಿಗ್ರಿ. ಹಾಗಾದ್ರೆ ಇಲ್ಲಿ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 360 ಮೈನಸ್ 290 ಎಷ್ಟಾಗತ್ತೆ 70 ಡಿಗ್ರಿ. ಹಾಗಾದ್ರೆ ಇಲ್ಲಿ ಕೋನ ಪಿ ಟಿ ಕ್ಯೂ ದ ಅಳತೆ ಏನಾಯ್ತು ಮಕ್ಕಳೇ 70 ಡಿಗ್ರಿ ಆಯ್ತು. ಓಕೆ, ಸೊ ಇನ್ನೊಂದು ರೀತಿಯಲ್ಲೂ ಕೂಡ ನೀವು ಕಂಡುಹಿಡಿಬಹುದು ನೋಡಿ. ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಇವುಗಳ ಮೊತ್ತ ಏನಾಗಿರುತ್ತೆ ಮಕ್ಕಳೇ ಯಾವಾಗಲೂ 180 ಡಿಗ್ರಿ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಓಗೆ ಅಭಿಮುಖವಾಗಿರುವ ಕೋನ ಟಿ. ಸೊ ಇವುಗಳ ಮೊತ್ತ ಏನಿರ್ಬೇಕು 180 ಡಿಗ್ರಿ ಆಗಿರ್ಬೇಕು. ಸೊ ಹಾಗಾಗಿ ಇಲ್ಲಿ ಕೋನ ಓ ಪ್ಲಸ್ ಕೋನ ಟಿ ಇಸ್ ಈಕ್ವಲ್ ಟು ಏನಿರ್ಬೇಕು ಹೇಳಿ 180 ಡಿಗ್ರಿ. ಸೊ ಇಲ್ಲಿ ಕೋನ ಓ ಎಷ್ಟಿದೆ ಮಕ್ಕಳೇ 110 ಡಿಗ್ರಿ ಪ್ಲಸ್ ಕೋನ ಟಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ ಟಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 180 ಡಿಗ್ರಿ ಮೈನಸ್ 180 ಮೈನಸ್ 110 ಡಿಗ್ರಿ. ಓಕೆ, ಸೊ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 70 ಡಿಗ್ರಿ ಆಯ್ತು. ಓಕೆ, ಸೊ ನೋಡಿ, ಸೊ ಶಾರ್ಟ್ ಕಟ್ ಆಗಿ ಸೊ ಈ ರೀತಿಯಲ್ಲೂ ಕೂಡ ನೀವು ಸೊಲ್ಯೂಷನ್ ಅನ್ನ ಕಂಡು ಹಿಡ್ಕೋಬಹುದು. ಯಾವಾಗ ಕೆಲವೊಮ್ಮೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಾದ್ರು ಕೇಳಲ್ಲ, ಬಟ್ ಯಾಕಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳೇ ಕೇಳ್ತಾರೆ. ಓಕೆ, ಸೊ ಈ ರೀತಿಯಾಗಿ ನೀವು ಟ್ಯಾಲಿ ಮಾಡ್ಕೊಂಡು ಆನ್ಸರ್ ಅನ್ನ ಚೆಕ್ ಮಾಡ್ಕೋಬಹುದು ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ 2ನೆಯ ಪ್ರಶ್ನೆಯನ್ನ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳಾಗಿವೆ. ಓಕೆ, ಸೊ ಪಿ ಎ ಇಸ್ ಈಕ್ವಲ್ ಟು ಏನ್ ಹೇಳಿ 4 ಸೆಂಟಿಮೀಟರ್, ಹಾಗೆ ಎ ಪಿ ಒ ಕೋನ ಎ ಪಿ ಒ ಇಸ್ ಈಕ್ವಲ್ ಟು ಎಷ್ಟಿದೆ 40 ಡಿಗ್ರಿ ಆದರೆ ಕೋನ ಎ ಒ ಬಿ ನ ಅಳತೆ ಮತ್ತು ಪಿ ಬಿ ಯ ಉದ್ದವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಪಿ ಬಿ ಯ ಉದ್ದವನ್ನ ನೋಡೋಣ ಫಸ್ಟ್. ಓಕೆ, ಇಲ್ಲೇನಿದೆ ಪಿ ಬಿ ಅಲ್ವಾ. ಸೊ ಪಿ ಬಿ ಯ ಉದ್ದವನ್ನ ನೋಡ್ಬೇಕು. ಸೊ ದತ್ತಾಂಶದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಪಿ ಎ ಇಸ್ ಈಕ್ವಲ್ ಟು ಏನ್ ಹೇಳಿ 4 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಪ್ರಮೇಯ 10.2 ಏನ್ ಹೇಳತ್ತೆ, ಪ್ರಮೇಯ 10.2 ಏನ್ ಹೇಳತ್ತೆ ಮಕ್ಕಳೇ, ವೃತ್ತದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಿರುತ್ತೆ ಹೇಳಿ ಸಮವಾಗಿರುತ್ತದೆ. ಹಾಗಾದ್ರೆ ಇಲ್ಲಿ ಎ ಪಿ ಮತ್ತು ಪಿ ಬಿ ಏನ್ ಹೇಳಿ ಸ್ಪರ್ಶಕಗಳು. ಹಾಗಾದ್ರೆ ಇಲ್ಲಿ ಪಿ ಎ 4 ಸೆಂಟಿಮೀಟರ್ ಆದರೆ ಪಿ ಬಿ ಕೂಡ ಏನಿರುತ್ತೆ ಹೇಳಿ 4 ಸೆಂಟಿಮೀಟರೇ ಆಗಿರತ್ತೆ. ಸೊ ಹೇಗೆ ಪ್ರಮೇಯ 10.2ರಿಂದ ಏನ್ ಹೇಳಿ ಪಿ ಎ ಪಿ ಬಿ ಗಳು ಸ್ಪರ್ಶಕಗಳು. ಸೊ ಇವುಗಳ ಉದ್ದಗಳು ಏನಿರುತ್ತೆ ಹೇಳಿ ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿ ಪಿ ಬಿ ಯ ಉದ್ದ ಎಷ್ಟು ಮಕ್ಕಳೇ 4 ಸೆಂಟಿಮೀಟರ್. ಸೊ ಈಗ ನಾವು ಕೋನ ಎ ಒ ಬಿ ಯ ಅಳತೆಯನ್ನ ಕಂಡುಹಿಡಿಬೇಕು. ಓಕೆ, ಸೊ ಎ ಒ ಬಿ ಯ ಅಳತೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಎ ಒ ಬಿ ಯ ಅಳತೆಯನ್ನ ನೋಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ತ್ರಿಭುಜ ಎ ಒ ಪಿ ಹಾಗೂ ಒ ಬಿ ಪಿ ಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೇಕು. ಸೊ ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳಿದ್ರೆ ಸೊ ಏನಾಗತ್ತೆ, ಎ ಒ ಬಿ ತ್ರಿಭುಜದಲ್ಲಿರುವ ಎಲ್ಲಾ ಕೋನಗಳು ಒ ಬಿ ಪಿ ಯ ತ್ರಿಭುಜದ ಎಲ್ಲಾ ಕೋನ ಅನುರೂಪ ಕೋನಗಳಿಗೆ ಸಮವಾಗತ್ತೆ. ಹಾಗೆ ಎ ಒ ಪಿ ಯ ಎಲ್ಲಾ ಬಾಹುಗಳು ಇವುಗಳ ಒ ಬಿ ಪಿ ಯ ಅನುರೂಪ ಬಾಹುಗಳಿಗೆ ಸಮ ಆಗತ್ತೆ ಅಂತ ಹೇಳ್ಬೋದು ಅಲ್ವಾ.
ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ AOP ಹಾಗೂ ತ್ರಿಭುಜ BOP ಇವುಗಳು ಸರ್ವಸಮ ತ್ರಿಭುಜ ಅಂತ ಹೇಳ್ಬೇಕು. ಸೊ ಇಲ್ಲಿ ತ್ರಿಭುಜ AOP ಹಾಗೂ OBP ಅನ್ನ ಗಮನಿಸಿದ್ರೆ, ಸೊ AO ಈಸ್ ಈಕ್ವಲ್ ಟು ಏನ್ ಹೇಳಿ OB, ಯಾಕಂದ್ರೆ ಇದು ಎರಡು ಏನ್ ಹೇಳಿ ಎರಡೂ ತ್ರಿಭುಜದ ತ್ರಿಜ್ಯಗಳು ಅಲ್ವಾ. ಸೊ ನೋಡಿ, OA ಮತ್ತು OBಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿದೆ. ಸೊ ಎರಡೂ ತ್ರಿಭುಜದಲ್ಲಿರುವ AO ಬಾಹು OB ಬಾಹುವಿಗೆ ಸಮನಾಗತ್ತೆ, ಯಾಕಂದ್ರೆ AO ಮತ್ತು OBಗಳು ಹೇಳಿ ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ. ಸೊ ಹಾಗಾಗಿ ಇದು ತ್ರಿಜ್ಯಗಳು. ಓಕೆ, ಸೊ ಅದೇ ರೀತಿಯಾಗಿ AP ಇಸ್ ಈಕ್ವಲ್ ಟು BP, AP ಏನ್ ಹೇಳಿ ಈಕ್ವಲ್ ಟು BP ಗೆ ಸಮ, ಯಾಕಂದ್ರೆ ಇದು ಏನ್ ಹೇಳಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸೊ ಇವುಗಳ ಉದ್ದಗಳು ಸಮನಾಗಿರತ್ತೆ. ಸೊ ಹಾಗಾಗಿ ಇಲ್ಲಿ AP ಎಷ್ಟಿರತ್ತೋ BP ಯ ಅಳತೆ ಕೂಡ ಅಷ್ಟೇ ಇರತ್ತೆ. ಸೊ ಹಾಗಾಗಿ ಇಲ್ಲಿ AOP ಯಲ್ಲಿ AP ಬಾಹುವಿನ ಅಳತೆ OBP ಯಲ್ಲಿ BP ಬಾಹುವಿನ ಅಳತೆಗೆ ಸಮ. ಓಕೆ, ಹಾಗಾಗಿ ಇಲ್ಲಿ AP ಇಸ್ ಈಕ್ವಲ್ ಟು ಏನ್ ಹೇಳಿ BP. ಓಕೆ, ಸ್ಪರ್ಶಕ ಇವುಗಳು 10.2ರಿಂದ. ಅದೇ ರೀತಿಯಾಗಿ OP ತ್ರಿಜ್ಯ, AP ಏನ್ ಹೇಳಿ ಸ್ಪರ್ಶಕ. ಸೊ ಇವುಗಳ ನಡುವೆ ಉಂಟಾಗಿರುವಂತಹ ಕೋನ ಏನಾಗಿರುತ್ತೆ ಹೇಳಿ ಲಂಬ ಕೋನವಾಗಿರುತ್ತೆ. ಸೊ ಹಾಗಾಗಿ ಇವುಗಳ ಅಳತೆ ಏನಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಅದೇ ರೀತಿಯಾಗಿ OBP, ಸೊ ಇದು ಕೂಡ ಏನಾಯ್ತು ಹೇಳಿ ಲಂಬ ಕೋನ. ಸೊ ಕೋನ B ಇಸ್ ಈಕ್ವಲ್ ಟು ಕೋನ P ಇಸ್ ಈಕ್ವಲ್ ಟು 90 ಡಿಗ್ರಿ. ಅದೇ ರೀತಿಯಾಗಿ OP ಬಾಹು ಏನಾಗುತ್ತೆ ಹೇಳಿ OAP ಯಲ್ಲಿ OP ಬಾಹು OBP ಯಲ್ಲಿ OP ಬಾಹು ಸಮ, ಯಾಕಂದ್ರೆ ಎರಡೂ ತ್ರಿಭುಜದ ಸಾಮಾನ್ಯ ಬಾಹು. ಸೊ ಹಾಗಾಗಿ ಇಲ್ಲಿ OP ಇಸ್ ಈಕ್ವಲ್ ಟು ಏನ್ ಹೇಳಿ OP, ಇದೇನ್ ಹೇಳಿ ಸಾಮಾನ್ಯ ಬಾಹು. ಹಾಗಾದ್ರೆ ಇಲ್ಲಿ ಬಾಹು 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 ಅಂದ್ರೆ ಏನಾಯ್ತು, ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತದಿಂದ ಏನ್ ಹೇಳ್ಬೋದು ಮಕ್ಕಳೇ, ನಾವು ತ್ರಿಭುಜ AOP ಸರ್ವಸಮ ತ್ರಿಭುಜ OBP ಅಂತ ಹೇಳ್ಬೋದು. ಓಕೆ, ಸೊ ಸಮರೂಪ ತ್ರಿಭುಜದ ಅನುರೂಪ ಬಾಹುಗಳು ಸಮ. ಹಾಗಾಗಿ ಇಲ್ಲಿ ಎಲ್ಲಾ ಬಾಹುಗಳು AOP ಯ ಎಲ್ಲಾ ಬಾಹುಗಳು ಏನಾಗುತ್ತೆ OBP ಯ ಎಲ್ಲಾ ಅನುರೂಪ ಬಾಹುಗಳಿಗೆ ಸಮ. ಹಾಗಾಗಿ ಇಲ್ಲಿ ತ್ರಿಭುಜ AOP ಸರ್ವಸಮ ಏನಾಯ್ತು ಮಕ್ಕಳೇ ತ್ರಿಭುಜ OBP ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ AP ಎಷ್ಟು ಬರುತ್ತೋ BP ಅಳತೆ ಕೂಡ ಅಷ್ಟೇ ಇರುತ್ತೆ, AO ಎಷ್ಟಿರುತ್ತೋ OB ಕೂಡ ಅಷ್ಟೇ ಇರುತ್ತೆ, OP ಬಿಡಿ ಸಾಮಾನ್ಯವಾದ ಬಾಹು. ಅದೇ ರೀತಿ ಕೋನ ಅನುರೂಪ ಕೋನಗಳು ಕೂಡ ಸಮನಾಗಿರತ್ತೆ. ಸೊ ಈಗ ನಾವೇನ್ ಮಾಡೋಣ, ತ್ರಿಭುಜ AOP ಯನ್ನ ತಗೊಳ್ಳೋಣ. ಸೊ ತ್ರಿಭುಜ AOP, ಸೊ ಇಲ್ಲಿ A ಏನಿದೆ 90 ಡಿಗ್ರಿ, ಪ್ರಮೇಯ 10.1ರಿಂದ. ಸೊ ಈಗ ನಾವು O ಅನ್ನ ಕಂಡುಹಿಡಿಬಹುದು. ಸೊ ಹೇಗೆ, ತ್ರಿಭುಜದ ಒಳಕೋನಗಳ ಮೊತ್ತ ಏನಿರುತ್ತೆ ಮಕ್ಕಳೇ 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಕೋನ A ಪ್ಲಸ್ ಕೋನ P ಪ್ಲಸ್ ಕೋನ O ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ. ಸೊ ಕೋನ A 90 ಡಿಗ್ರಿ ಪ್ಲಸ್ ಕೋನ P 40 ಡಿಗ್ರಿ ಪ್ಲಸ್ O ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 9 130 ಡಿಗ್ರಿ ಪ್ಲಸ್ ಕೋನ O ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ O ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ ಮೈನಸ್ 130 ಡಿಗ್ರಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ 180 ಮೈನಸ್ 130 ಅಂದ್ರೆ 50 ಡಿಗ್ರಿ ಆಯ್ತು. ಹಾಗಾದ್ರೆ ಕೋನ O ಏನ್ ಸಿಕ್ಕಿದೆ ಮಕ್ಕಳೇ 50 ಡಿಗ್ರಿ ಸಿಕ್ಕಿದೆ. ಸೊ ಇಲ್ಲಿ ನಮ್ಗೆ ಕೇಳಿರೋದು AOB ನ ಅಳತೆ ಬೇಕು. ಸೊ ಇಲ್ಲಿ ಕೋನ A OBP ಕೋನದ B ಕೋನಕ್ಕೆ ಸಮ, ಹಾಗೆ P ಕೋನ ಏನ್ ಹೇಳಿ OBP ಯ ಅನುರೂಪ ಕೋನ ಈ P ಕೋನಕ್ಕೆ ಸಮನಾಯ್ತು. ಹಾಗಾದ್ರೆ ಇಲ್ಲಿ POB ಕೋನ ಏನಾಯ್ತು, ಇದು ಕೂಡ 50 ಡಿಗ್ರಿ, ಯಾಕಂದ್ರೆ AOP ಮತ್ತು OBP ಗಳು ಸರ್ವಸಮ ಅಂತ ಹೇಳಿದ್ವಿ. ಹಾಗಾಗಿ ಅನುರೂಪ ಕೋನಗಳು ಕೂಡ ಸಮ, ಬಾಹುಗಳು ಕೂಡ ಸಮನಾಯ್ತು. ಸೊ ಹಾಗಾಗಿ ಇಲ್ಲಿ BOP 50 ಡಿಗ್ರಿ, AOP 50 ಡಿಗ್ರಿ. ಸೊ ಇಲ್ಲಿ ಕೇಳಿರೋದು ನಮ್ಗೆ AOB ಅಲ್ವಾ.
ಸೊ ಹಾಗಾದ್ರೆ ಎ ಒ ಬಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಎ ಒ ಪಿ ಪ್ಲಸ್ ಪಿ ಒ ಬಿ ಅಲ್ವಾ. ಸೊ ಇದೇನಾಗತ್ತೆ 50 ಡಿಗ್ರಿ ಪ್ಲಸ್ 50 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 100 ಡಿಗ್ರಿ. ಹಾಗಾದ್ರೆ ಇಲ್ಲಿ ನಮ್ಗೆ ಪಿ ಬಿ ಯ ಉದ್ದ ಎಷ್ಟು ಸಿಕ್ಕಿದೆ ಮಕ್ಕಳೇ, 4 ಸೆಂಟಿಮೀಟರ್ ಮತ್ತು ಕೋನ ಎ ಒ ಬಿ ನ ಅಳತೆ ಎಷ್ಟಿದೆ ಮಕ್ಕಳೇ, 100 ಡಿಗ್ರಿ. ಓಕೆ, ಸೊ ಈ ರೀತಿಯ ಪ್ರಶ್ನೆಗಳು ಕೂಡ ನಿಮ್ಗೆ ಮ್ಯಾಕ್ಸಿಮಮ್ ಆಗಿ ಕೇಳ್ತಾ ಇರ್ತಾರೆ. 2 ಅಂಕದ ಪ್ರಶ್ನೆಗಳು ಈ ರೀತಿಯಲ್ಲಿ ಫ್ರೇಮ್ ಮಾಡ್ತಾ ಇರ್ತಾರೆ ಮಕ್ಕಳೇ. ಓಕೆ, ಹಾಗೆ 1ನೇ ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ವಿ. ಸೊ ಇಲ್ಲಿ ಕೋನ ಪಿ ಒ ಟಿ 70 ಡಿಗ್ರಿ ಆದಾಗ ಟಿ ನ ಕೋನವನ್ನ ಕಂಡುಹಿಡಿಯಿರಿ, ಅಥವಾ ಪಿ ಒ ಕ್ಯೂ 25 ಡಿಗ್ರಿ ಆದಾಗ ಪಿ ಟಿ ಒ ಕ್ಯೂ ನ ಕಂಡು ಹಿಡಿಯಿರಿ. ಸೊ ಇಲ್ಲೇ ಸಂಖ್ಯೆಗಳನ್ನ ಬದಲು ಮಾಡಿಕೊಂಡು ನಿಮ್ಗೆ ಪ್ರಶ್ನೆಗಳು ಈ ರೀತಿಯಲ್ಲಿ ಕ್ವಶನ್ಸ್ ಬರ್ತಾ ಇರತ್ತೆ. ಹಾಗೆ 2ನೆಯ ಪ್ರಶ್ನೆ, ಸೊ ಇಲ್ಲಿ ಪಿ ಎ ನ ಅಳತೆ 6 ಸೆಂಟಿಮೀಟರ್ ಇದ್ದರೆ ಎ ಪಿ ಒ 25 ಡಿಗ್ರಿ ಆದರೆ ಎ ಒ ಬಿ ನ ಅಳತೆಯನ್ನ ಕಂಡುಹಿಡಿಯಿರಿ, ಪಿ ಬಿ ಯ ಉದ್ದವನ್ನ ಕಂಡುಹಿಡಿಯಿರಿ. ಸೊ ಈ ರೀತಿಯಲ್ಲಿ ಕ್ವಶನ್ಸ್ ಗಳು ಬರತ್ತೆ ಮಕ್ಕಳೇ. ಓಕೆ, ಸೊ ನೆಕ್ಸ್ಟ್ 3ನೆಯ ಪ್ರಶ್ನೆಯನ್ನ ನೋಡಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಸೊ ಇದೇನ್ ಹೇಳಿ, ಪ್ರಮೇಯ 10.1. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ 4 ಅಂಕದ ಪ್ರಶ್ನೆಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ಪ್ರಶ್ನೆಗಳು ಬರ್ತಾ ಇರತ್ತೆ ಮಕ್ಕಳೇ. ಹಾಗಾದ್ರೆ ಇದರ ಪ್ರೂಫ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ದತ್ತ ಏನಿದೆ, ಓ ಕೇಂದ್ರದ ವೃತ್ತಕ್ಕೆ ಎಕ್ಸ್ ವಾಯು ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಅಲ್ವಾ. ಸೊ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಸೊ ಇದು ಪಿ ಅನ್ನೋದು ಸ್ಪರ್ಶ ಬಿಂದು, ಎಕ್ಸ್ ವೈ ಏನ್ ಹೇಳಿ ಮಕ್ಕಳೇ, ಸ್ಪರ್ಶಕ ಅಲ್ವಾ. ಸೊ ಇಲ್ಲಿ ಒ ಪಿ ಏನ್ ಹೇಳಿ ತ್ರಿಜ್ಯ, ಈ ಒಂದು ತ್ರಿಜ್ಯದ ಮೂಲಕ ಒಂದು ಸ್ಪರ್ಶಕವನ್ನ ಎಳೆದಿದ್ದಾರೆ. ಸೊ ಇದು ಲಂಬವಾಗಿರತ್ತೆ ಅಂತ ತೋರಿಸ್ಬೇಕು. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಿರತ್ತೆ ಮಕ್ಕಳೇ, ಲಂಬವಾಗಿರತ್ತೆ ಅಂತ ನಾವು ಪ್ರೂವ್ ಮಾಡ್ಬೇಕು. ಸೊ ಹಾಗಾಗಿ ಇಲ್ಲಿ ಸಾಧನೀಯ ಏನಾಯ್ತು ಹೇಳಿ, ಒ ಪಿ ಎಕ್ಸ್ ವೈಗೆ ಲಂಬವಾಗಿದೆ ಅನ್ನೋದನ್ನ ನಾವು ತೋರಿಸ್ಬೇಕು. ಸೊ ಇದು ಲಂಬವಾಗಿದೆ ಅಂತ ಹೇಳ್ಬೇಕು ಅಂದ್ರೆ ಒಂದು ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ರಚನೆ, ಎಕ್ಸ್ ವೈ ನ ಮೇಲೆ ಕ್ಯೂ ಅನ್ನ ಗುರುತಿಸಿ. ಸೊ ನಾವಿಲ್ಲಿ ಎಕ್ಸ್ ವೈ ನ ಮೇಲೆ ಕ್ಯೂ ಅನ್ನ ಗುರುತಿಸೋಣ. ಸೊ ಇಲ್ಲಿ ಕ್ಯೂ ಅನ್ನ ಗುರುತಿಸೋಣ. ಓಕೆ, ಓ ಕ್ಯೂ ಅನ್ನ ಸೇರಿಸಿ, ಓ ಕ್ಯೂ ಅನ್ನ ಸೇರಿಸಿ ಅದು ಏನಾಗ್ತಾ ಇದೆ ಮಕ್ಕಳೇ, ಆರ್ ಬಿಂದುವಿನಲ್ಲಿ ಛೇದಿಸಲಿ. ಓಕೆ, ಸೊ ಆರ್ ಬಿಂದುವಿನಲ್ಲಿ ಛೇದಿಸಿ. ಈ ರೀತಿಯಾಗಿ ನಾವು ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಓಕೆ, ಸೊ ನೀವಿಲ್ಲಿ ಕ್ಯೂ ಬಿಂದು ಇಲ್ಲೇ ತಗೊಳ್ಬೇಕಂತ ಇಲ್ಲ. ಸೊ ಇಲ್ಲಿ ತಗೊಳ್ಬಹುದು ಅಥವಾ ಈ ಕಡೆ ತಗೊಳ್ಬಹುದು. ಸೊ ಎಲ್ಲಾದ್ರೂ ಪಿ ಅನ್ನ ಹೊರತುಪಡಿಸಿ ಯಾವ್ದಾದ್ರೂ ಒಂದು ಬಿಂದುವನ್ನ ಗುರುತಿಸ್ಕೊಳ್ಬೇಕು. ಸೊ ಜಸ್ಟ್ ಓ ಕ್ಯೂ ಅನ್ನ ಜಾಯಿನ್ ಮಾಡೋದು ಮಕ್ಕಳೇ. ಓಕೆ, ಸೊ ಈಗ ಸಾಧನೆ. ಸೊ ಚಿತ್ರವನ್ನ ಗಮನಿಸಿದ್ರೆ ಮಕ್ಕಳೇ, ನಿಮ್ಗೆ ಓ ಆರ್ ಏನಾಗ್ತಾ ಇದೆ, ಈ ಓ ಆರ್ ನ ಉದ್ದ ಏನಾಗಿದೆ ಹೇಳಿ, ಓ ಕ್ಯೂ ಗಿಂತ ಚಿಕ್ಕದಿದೆ ಅಲ್ವಾ. ಸೊ ನೋಡಿ ಗಮನಿಸ್ತಾ ಇದ್ದೀರಾ, ಓ ಆರ್ ಏನಾಗಿದೆ, ಓ ಕ್ಯೂ ಗಿಂತ ಚಿಕ್ಕದಾಗಿದೆ. ಸೊ ಹಾಗಾಗಿ ನಾನೇನ್ ಬರ್ದಿದ್ದೇನೆ, ಓ ಆರ್ ಲೆಸ್ ದೆನ್ ಓ ಕ್ಯೂ ಅಂತ ಬರ್ದಿದ್ದೇನೆ. ಓಕೆ, ಓ ಆರ್ ಲೆಸ್ ದೆನ್ ಓ ಕ್ಯೂ. ಬಟ್ ಇಲ್ಲಿ ಓ ಪಿ ಮತ್ತು ಓ ಆರ್ ಗಳು ಏನ್ ಹೇಳಿ ಮಕ್ಕಳೇ, ಒಂದೇ ವೃತ್ತದ ತ್ರಿಜ್ಯಗಳು ಅಲ್ವಾ. ಸೊ ಓ ಆರ್ ಮತ್ತು ಓ ಪಿ ಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿರೋದ್ರಿಂದ ಇದರ ಡಿಸ್ಟೆನ್ಸ್ ಏನಿರುತ್ತೆ ಈಕ್ವಲ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಓ ಆರ್ ನ ಬದಲು ಈಕ್ವಲ್ ಟು ಓ ಪಿ ಅಂತ ಬರ್ದಿದ್ದೇನೆ. ಸೊ ಹಾಗಾಗಿ ಇಲ್ಲಿ ಓ ಪಿ ಲೆಸ್ ದೆನ್ ಓ ಕ್ಯೂ ಆಗತ್ತೆ. ಅಂದ್ರೆ ಓ ಆರ್ ಲೆಸ್ ದೆನ್ ಓ ಕ್ಯೂ ಆದ್ರೆ ಓ ಪಿ ಕೂಡ ಏನಾಯ್ತು ಹೇಳಿ, ಓ ಕ್ಯೂಗೆ ಲೆಸ್ ದೆನ್ ಆಯ್ತು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಇದೇನಾಯ್ತು, ಪಿ ಅನ್ನ ಹೊರತುಪಡಿಸಿ ಎಕ್ಸ್ ವೈ ನ ಮೇಲಿನ ಎಲ್ಲಾ ಬಿಂದುಗಳಿಗೂ ಅನ್ವಯಿಸತ್ತೆ. ಉದಾಹರಣೆಗೆ ನೋಡಿ, ಪಿ ಬಿಂದುವನ್ನ ಹೊರತುಪಡಿಸಿ ಇಲ್ಲೊಂದು ಬಿಂದುವನ್ನ ಗುರುತಿಸ್ತೇನೆ, ಇದನ್ನ ಎಸ್ ಅಂತ ಹೆಸರಿಸ್ತೇನೆ. ಸೊ ಓ ಎಸ್ ಅನ್ನ ಸೇರಿಸ್ತೇನೆ. ಸೊ ಇದು ಟಿ. ಸೊ ಇದು ಕೂಡ ಏನಾಯ್ತು ಹೇಳಿ, ಓ ಎಸ್ ಕೂಡ ಏನಾಯ್ತು, ಓ ಪಿ ಗಿಂತ ಅಂದ್ರೆ ದೊಡ್ಡದೇ ಇದೆ ಅಲ್ವಾ. ಸೊ ಇಲ್ಲಿ ಓ ಎಸ್ ಕೂಡ ಏನಾಯ್ತು, ಓ ಪಿ ಗಿಂತ ದೊಡ್ಡದಿದೆ. ಸೊ ಇಲ್ಲಿ ಇನ್ನೊಂದು ಬಿಂದು ಯು, ಸೊ ಇದನ್ನ ಸೇರಿಸ್ತೇನೆ. ಸೊ ಇದರ ಡಿಸ್ಟೆನ್ಸ್ ಕೂಡ ಏನಾಯ್ತು ಹೇಳಿ, ಓ ಪಿ ಗಿಂತ ದೊಡ್ಡದಾಯ್ತು. ಸೊ ಇಲ್ಲಿ ಎಕ್ಸ್ ವೈ ಮೇಲೆ ಪಿ ಅನ್ನ ಹೊರತುಪಡಿಸಿ ಯಾವುದೇ ಬಿಂದುವನ್ನ ಗುರುತಿಸಿ ಅವುಗಳನ್ನ ಸೇರಿಸಿದ್ರು ಏನಾಗತ್ತೆ ಹೇಳಿ, ಅವುಗಳು ಏನಾಗಿರತ್ತೆ ಹೇಳಿ, ಓ ಪಿ ಕ್ಯೂಗಿಂತ ದೊಡ್ಡದೇ ಇರತ್ತೆ
ಅಂದ್ರೆ OPನೇ ಏನಾಯ್ತು ಹೇಳಿ, ಇದರ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಇದರ ಕನಿಷ್ಠ ದೂರ ಅಂತ ಆಯ್ತು. ಸೊ ಯಾವಾಗಲೂ ಏನಾಗಿರತ್ತೆ ಮಕ್ಕಳೇ, ಕನಿಷ್ಠ ದೂರ ಏನಾಗಿರತ್ತೆ, ಇದರ ಲಂಬ ದೂರ ಆಗಿರತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ಹೇಳ್ಬೋದು, OP ಏನಾಗತ್ತೆ ಹೇಳಿ, XY ಗೆ ಲಂಬವಾಗಿದೆ. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಓಕೆ, ಫಸ್ಟ್ ಏನ್ ಮಾಡಿದೀರಾ, XY ನ ಮೇಲೆ ಒಂದು P ಅನ್ನ ಹೊರತುಪಡಿಸಿ ಒಂದು ಬಿಂದುವನ್ನ ಗುರುತಿಸಿದೀರಾ. ಸೊ OQ ಅನ್ನ ಸೇರಿಸಿದೀರಾ. ಸೊ ಇಲ್ಲಿ OR ಲೆಸ್ ದೆನ್ OQ ಅಂತ ತೋರಿಸಿದ್ದೇವೆ. ಅದೇ ರೀತಿ ಇಲ್ಲಿ OR ಏನ್ ಹೇಳಿ, OP ಎರಡು ತ್ರಿಜ್ಯಗಳಾಗಿರೋದ್ರಿಂದ OP ಕೂಡ ಏನಾಯ್ತು ಹೇಳಿ, OQ ಗಿಂತ ಚಿಕ್ಕದಿದೆ. ಸೊ ಹಾಗಾಗಿ ಇಲ್ಲಿ P ಅನ್ನ ಹೊರತುಪಡಿಸಿ XY ಮೇಲಿನ ಯಾವುದೇ ಬಿಂದುವನ್ನ ಗುರುತಿಸಿದ್ರು ಕೂಡ ಇವುಗಳಿಗೆ ಅನ್ವಯ ಆಗತ್ತೆ. ಸೊ ಹಾಗಾಗಿ ಇಲ್ಲಿ XY ನ ಮೇಲಿನ ಎಲ್ಲಾ ಬಿಂದುಗಳಿಗಿಂತ ಏನಾಯ್ತು, ಈ OP ಏನಾಯ್ತು ಮಕ್ಕಳೇ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಕನಿಷ್ಠ ದೂರ ಆಯ್ತು. ಸೊ ಇದರ ಕನಿಷ್ಠ ದೂರ ಏನಾಗಿರತ್ತೆ ಹೇಳಿ, ಇದರ ಲಂಬ ದೂರ ಆಗಿರತ್ತೆ. ಓಕೆ, ಸೊ ಹಾಗಾಗಿ OP ಪರ್ಪೆಂಡಿಕ್ಯುಲರ್ ಟು XY. ಓಕೆ, ಸೊ ಇದು ಪ್ರೂಫ್. ನೆಕ್ಸ್ಟ್ 4ನೆಯ ಪ್ರಶ್ನೆಯನ್ನ ಗಮನಿಸಿ. ಓಕೆ, ಸ್ವಲ್ಪ ಸ್ಲೋ ಹೇಳ್ತೇನೆ, ಒನ್ ಸೆಕೆಂಡ್, ಸಾರಿ. ಫೋರ್ತ್, ಲುಕ್ ಎಟ್ ದಿ ಕ್ವಶನ್ ನಂಬರ್ 4. ಓಕೆ, ಚಿತ್ರದಲ್ಲಿ CP ಮತ್ತು CQಗಳು O ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಓಕೆ, ಸೊ ARB ಯು R ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. CAB ತ್ರಿಜ್ಯದ ಸುತ್ತಳತೆಯು CP ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸ್ಬೇಕಂತೆ. ಓಕೆ, ಸೊ ಏನ್ ಹೇಳ್ಬೇಕು ನಾವಿಲ್ಲಿ, ಈ CAB ಈ ತ್ರಿಭುಜ ಇದೆ ಅಲ್ವಾ, ಸೊ ಇದರ ಸುತ್ತಳತೆ ಹೇಗಿದೆ ಅಂತೆ, CP ಯ 2ರಷ್ಟಿದೆ ಅಂತೆ, ಅಂದ್ರೆ 2CP ಅಂತ ಹೇಳ್ಬೇಕು. ಯಾವುದು, ABC ಯ ಸುತ್ತಳತೆ, ABC ಯ ಸುತ್ತಳತೆ ಹೇಗಿದೆ ಅಂತೆ, CP ಯ 2 ಪಟ್ಟಿದೆ ಅಂತ ನಾವು ಹೇಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡೋಣ, ತ್ರಿಭುಜ ABC ಯ ಸುತ್ತಳತೆಯನ್ನ ನೋಡ್ಬೇಕು. ಸೊ ತ್ರಿಭುಜ CAB ಅಥವಾ ABC ತ್ರಿಭುಜದ ಸುತ್ತಳತೆ. ಸೊ ಏನಾಗತ್ತೆ, ಇದರ ಸುತ್ತಳತೆ ಅಂದ್ರೆ ಏನ್ ಹೇಳಿ, AC ಪ್ಲಸ್ BC ಪ್ಲಸ್ AB. ಸೊ ಇವುಗಳ ಮೊತ್ತ ಅಂದ್ರೆ ತ್ರಿಭುಜದ ಸುತ್ತಳತೆ ABC ಯ ಸುತ್ತಳತೆಗೆ ಸಮ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಬರ್ದಿದ್ದೇನೆ ಮಕ್ಕಳೇ, CA ಪ್ಲಸ್ AB ಪ್ಲಸ್ BC. ಓಕೆ, ಸೊ ಇಷ್ಟ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ನಾವೇನ್ ಬರಿಬಹುದು, CA. ಸೊ CA ಈಕ್ವಲ್ ಟು ಏನ್ ಹೇಳಿ, CP ಮೈನಸ್ AP ಅಲ್ವಾ. ಸೊ ನೋಡಿ, AC ಯ ಬದಲು AC ಈಕ್ವಲ್ ಟು ಏನ್ ಹೇಳಿ, CP ಮೈನಸ್ AP ಅಲ್ವಾ. ಸೊ ಹಾಗಾಗಿ ಇಲ್ಲಿ CA ನ ಬದಲು CP ಮೈನಸ್ AP ಅಂತ ಬರ್ದಿದ್ದೇನೆ. ಅದೇ ರೀತಿಯಾಗಿ AB. ಸೊ AB is equal to ಏನ್ ಹೇಳಿ, AR ಪ್ಲಸ್ RB. ಓಕೆ, ಸೊ AR ಪ್ಲಸ್ RB, BR ಅಂತ ಬರ್ದಿದ್ದೇನೆ. ಪ್ಲಸ್ BC ಏನ್ ಹೇಳಿ, CQ ಮೈನಸ್ BQ ಮಾಡಿದಾಗ ನಮ್ಗೆ BC ಸಿಗತ್ತೆ ಅಲ್ವಾ. ಸೊ CQ ಅಲ್ಲಿ BQ ಅನ್ನ ಕಳೆದ್ರೆ ನಮ್ಗೆ BC ಸಿಗತ್ತೆ. ಸೊ ಹಾಗಾಗಿ ಇಲ್ಲಿ BC ಈಕ್ವಲ್ ಟು ಏನ್ ಹೇಳಿ, CQ ಮೈನಸ್ BQ. ಓಕೆ, ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್, ಸೊ ಇಲ್ಲಿ ನೋಡಿ, ಈ ಒಂದು ವೃತ್ತವನ್ನ ಗಮನಿಸಿ ಮಕ್ಕಳೇ. C ಏನ್ ಹೇಳಿ, ಬಾಹ್ಯ ಬಿಂದು. ಸೊ ಹಾಗಾದ್ರೆ ಇಲ್ಲಿ CQ ಮತ್ತೆ CP ಏನ್ ಹೇಳಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಹಾಗಾದ್ರೆ ಇಲ್ಲಿ ಇವುಗಳ ಉದ್ದಗಳು ಏನಿರತ್ತೆ ಹೇಳಿ, ಸಮನಾಗಿರತ್ತೆ. ಹೇಗ್ ಗೊತ್ತಾಯ್ತು ನಿಮ್ಗೆ, ಪ್ರಮೇಯ 10.2ರಿಂದ. ಸೊ ಹಾಗಾಗಿ ಇಲ್ಲಿ CP is equal to CQ. ಅದೇ ರೀತಿಯಾಗಿ P ಅನ್ನ ಗಮನಿಸಿ ಮಕ್ಕಳೇ. ಸೊ ಇದು A ಅನ್ನ ಗಮನಿಸಿ. ಸೊ A ಏನ್ ಹೇಳಿ, ಬಾಹ್ಯ ಬಿಂದು. ಸೊ ಇಲ್ಲಿ AP ಮತ್ತು AR ಏನ್ ಹೇಳಿ,
ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸೊ ಹಾಗಾಗಿ ಇಲ್ಲಿ AP ಈಸ್ ಈಕ್ವಲ್ ಟು ಏನಾಗಿರುತ್ತೆ ಹೇಳಿ, AR ಆಗಿರುತ್ತೆ. ಸೊ AP ಈಸ್ ಈಕ್ವಲ್ ಟು ಏನಾಯ್ತು, AR. ಅದೇ ರೀತಿಯಾಗಿ ಬಿ ಬಿಂದುವನ್ನ ಗಮನಿಸಿ, ಬಾಹ್ಯ ಬಿಂದು. ಸೊ ಇಲ್ಲಿ PQ ಹಾಗೂ BR ಏನ್ ಹೇಳಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು. ಸೊ ಹಾಗಾಗಿ ಇವುಗಳ ಉದ್ದಗಳು ಸಮನಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ BQ ಇಸ್ ಈಕ್ವಲ್ ಟು ಏನ್ ಹೇಳಿ, BR. ಓಕೆ, ಸೊ ಇದು ಪ್ರಮೇಯ 10.2ರಿಂದ ಗೊತ್ತಾಗಿರುವಂತಹ ಅಂಶ ಮಕ್ಕಳು. ಸೊ ಹಾಗಾದ್ರೆ ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು, ಈ ತ್ರಿಭುಜದ ಸುತ್ತಳತೆಯನ್ನ ನೋಡ್ಕೋಬಹುದು. ಸೊ CP ಮೈನಸ್ AP ಆಸ್ ಇಟ್ ಈಸ್ ಹಾಗೆ ಇಡ್ತೇನೆ. ಸೊ ಇಲ್ಲಿ AR, ಸೊ ನೋಡಿ AR ಈಸ್ ಈಕ್ವಲ್ ಟು ಏನ್ ಹೇಳಿ, AP ಅಲ್ವಾ, ಯಾಕಂದ್ರೆ ಇದೆರಡು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿರೋದ್ರಿಂದ AR ಎಷ್ಟಿರುತ್ತೋ AP ಕೂಡ ಅಷ್ಟೇ ಇರುತ್ತೆ. ಸೊ ಹಾಗಾಗಿ AR ನ ಬದಲು ನಾನು ಏನ್ ಮಾಡ್ತೇನೆ, AP ಅಂತ ಬರೀತೇನೆ. ಓಕೆ, ಸೊ AP ಪ್ಲಸ್ BR. ಸೊ ಇಲ್ಲಿ BR, ಸೊ ಇಲ್ಲಿ AR ನ ಬದಲು AP ಅಂತ ಬರೆದಿದ್ದೇನೆ. ಸೊ BR ಅನ್ನ ಗಮನಿಸಿ. ಸೊ BR ಏನ್ ಹೇಳಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಸೊ BQ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕ. ಸೊ ಹಾಗಾಗಿ ಇವುಗಳ ಉದ್ದಗಳು ಸಮನಾಗಿರುತ್ತೆ. ಸೊ ಹಾಗಾಗಿ BR ಈಕ್ವಲ್ ಟು ಏನ್ ಹೇಳಿ, BQ ಪ್ಲಸ್ CQ. ಸೊ ಇಲ್ಲಿ CQ ಇಸ್ ಈಕ್ವಲ್ ಟು ಏನ್ ಹೇಳಿ, CP ಅಲ್ವಾ, ಯಾಕಂದ್ರೆ ಇದು ಎರಡು ಸ್ಪರ್ಶಕಗಳು. ಸಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿರೋದ್ರಿಂದ CP ಏನ್ ಹೇಳಿ, CQ ಗೆ ಸಮ. ಸೊ ಹಾಗಾಗಿ CQ ಇಸ್ ಈಕ್ವಲ್ ಟು ಏನ್ ಹೇಳಿ, CP ಮೈನಸ್ BQ ಅನ್ನ ಹಾಗೆ ಇಟ್ಟಿದ್ದೇನೆ. ಸೊ ಇಲ್ಲಿ ಮೈನಸ್ AP ಪ್ಲಸ್ AP ಪ್ಲಸ್ BQ ಮೈನಸ್ BQ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ CP ಪ್ಲಸ್ CP ಇಸ್ ಈಕ್ವಲ್ ಟು ಏನಾಗುತ್ತೆ ಮಕ್ಕಳ, 2CP. ಹಾಗಾದ್ರೆ ಇಲ್ಲಿ CAB ತ್ರಿಭುಜದ ಸುತ್ತಳತೆ ಏನಾಯ್ತು ಮಕ್ಕಳೇ, CP ಸ್ಪರ್ಶಕದ ಉದ್ದದ 2ರಷ್ಟಕ್ಕೆ ಸಮನಾಯ್ತು. ಓಕೆ, ಸೊ ಇದು ಪ್ರೂಫ್. ಸೊ ಇದು 2 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ ಮಕ್ಕಳೇ, ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ವೃತ್ತಗಳಿಗೆ ರಿಲೇಟೆಡ್ ಆಗಿ ನೀವು 2 ಪ್ರಮೇಯವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಮಕ್ಕಳೇ. ಓಕೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಏನಾಗುತ್ತೆ ಹೇಳಿ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಸೊ ಯಾವಾಗ್ಲೂ 90 ಡಿಗ್ರಿ ಕೋನವನ್ನೇ ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ವೃತ್ತದ ಮೇಲಿನ ಅಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಿರುತ್ತೆ ಮಕ್ಕಳೇ, ಸಮನಾಗಿರುತ್ತೆ. ಓಕೆ, ಸೊ ಈಗ ಅದನ್ನೇ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಿರುತ್ತೆ ಮಕ್ಕಳೇ, ಸಮನಾಗಿರುತ್ತೆ. ಓಕೆ, ಸೊ ಈಗ ಇದರ ಪ್ರೂಫ್ ಅನ್ನ ನೋಡೋಣ. ಮೊದಲನೇದಾಗಿ ಹೇಗ್ ಬರುತ್ತೆ ಇದು ವೃತ್ತ. ಸೊ ಇದರ ಬಾಹ್ಯ ಬಿಂದು P. ಸೊ ಇದಕ್ಕೆ ಸ್ಪರ್ಶಕವನ್ನ ಎಳೆದಿದ್ದಾರೆ. ಸೊ ಇದು ಸ್ಪರ್ಶಕ PQ ಆದ್ರೆ Q ಏನ್ ಹೇಳಿ, ಸ್ಪರ್ಶ ಬಿಂದು ಅಲ್ವಾ. ಸೊ ಇದನ್ನೆಲ್ಲ ನೀವು ವೃತ್ತದ ಭಾಗಗಳಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಸೊ ಈಗ ನಾವು ದತ್ತವನ್ನ ನೋಡಿದ್ರೆ, ಸೊ PQ ಮತ್ತು PR ಏನ್ ಹೇಳಿ, ಬಾಹ್ಯ ಬಿಂದು P ನಿಂದ O ವೃತ್ತ ಕೇಂದ್ರವಾಗಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಸೊ ನೆಕ್ಸ್ಟ್ ಸಾಧನೀಯ. ಸೊ ಏನ್ ಹೇಳ್ಬೇಕು, ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತೆ ಅಂದ್ರೆ ಏನಾಗತ್ತೆ, ನಾವು ಸಾಧನೀಯ PQ ಇಸ್ ಈಕ್ವಲ್ ಟು PR ಅಂತ ಹೇಳ್ಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನಾವು ರಚನೆಯನ್ನ ಮಾಡ್ಕೊಳ್ಳೋಣ. ರಚನೆ OP, OQ ಮತ್ತು OR ಗಳನ್ನ ಸೇರಿಸೋಣ. ಓಕೆ, ಸೊ OP, OR, OQ. ಸೊ ಇವುಗಳನ್ನ ಸೇರಿಸಿದ್ದೇವೆ. ಸೊ ಇದು ರಚನೆ. ಸೊ ಈಗ ಸಾಧನೆ. ಓಕೆ, ಸೊ ಯಾವಾಗ ಇಲ್ಲಿ PR ಮತ್ತು PQಗಳು ಸಮ ಅಂತ ಹೇಳ್ಬೋದು ಮಕ್ಕಳೇ, ಎರಡೂ ತ್ರಿಭುಜಗಳಲ್ಲಿರುವ ಅನುರೂಪ ಬಾಹುಗಳು ಸಮ ಅಂತ ಹೇಳ್ಬೇಕು ಅಲ್ವಾ. ಓಕೆ, ಸೊ ಯಾವ ಯಾವ ಅಂಶವನ್ನ ಇಟ್ಕೊಂಡು ನಾವು OPR ಹಾಗೂ OQPಗಳು ಸರ್ವಸಮ ತ್ರಿಭುಜಗಳು ಅಂತ ಹೇಳ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಸೊ ತ್ರಿಭುಜ OQP ಮತ್ತು ತ್ರಿಭುಜ ORP ಅಲ್ಲಿ
ಓ ಕ್ಯೂ ಇಸ್ ಈಕ್ವಲ್ ಟು ಏನ್ ಹೇಳಿ ಓ ಆರ್. ಯಾಕಂದ್ರೆ ಇದು ಎರಡು ಏನು ಹೇಳಿ ಒಂದೇ ವೃತ್ತದ ತ್ರಿಜ್ಯಗಳು. ಅದೇ ರೀತಿಯಾಗಿ ಓ ಪಿ ಇಸ್ ಈಕ್ವಲ್ ಟು ಏನ್ ಹೇಳಿ ಓ ಪಿ. ಯಾಕಂದ್ರೆ ಇದು ಈ ಎರಡೂ ತ್ರಿಭುಜದ ಸಾಮಾನ್ಯ ಬಾಹುಗಳು ಅಲ್ವಾ. ಹಾಗೆ ಕೋನ ಆರ್ ಇಸ್ ಈಕ್ವಲ್ ಟು ಕೋನ ಕ್ಯೂ ಇಸ್ ಈಕ್ವಲ್ ಟು ಏನ್ ಹೇಳಿ 90 ಡಿಗ್ರಿ. ಸೊ ಯಾಕೆ ಪ್ರಮೇಯ 10.1 ತಿಳಿದಿರುವಂತಹ ಅಂಶ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಏನ್ ಮಾಡುತ್ತೆ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ನೋಡಿ ಸ್ಪರ್ಶಕ, ನೋಡಿ ಆ ಸೆಂಟೆನ್ಸ್ ಅನ್ನ ಸರಿಯಾಗಿ ಅಪ್ಲೈ ಮಾಡಿ. ನೋಡಿ ಆರ್ ಪಿ ಸ್ಪರ್ಶಕ ಅಲ್ವಾ. ಸೊ ಓ ಆರ್ ತ್ರಿಜ್ಯ. ಸೊ ಇಲ್ಲಿ ಈ ತ್ರಿಜ್ಯದಿಂದ ಒಂದು ಸ್ಪರ್ಶಕವನ್ನ ಎಳೆದ್ರೆ ಏನಾಗತ್ತಂತೆ, ಅವುಗಳ ನಡುವೆ ಉಂಟಾಗುವಂತ ಕೋನಗಳು ಲಂಬವಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ ನೋಡಿ ಒಂದು ವ್ಯಾಖ್ಯಾನವನ್ನ ಕೊಟ್ರೆ ಅದನ್ನ ನೀವು ಡಯಾಗ್ರಾಮಿಕಲಿ ಅಪ್ಲೈ ಮಾಡಿದಾಗ ಏನಾಗತ್ತೆ, ನೆನಪಿನಲ್ಲಿ ಉಳಿಯತ್ತೆ ಮಕ್ಕಳೇ. ಓಕೆ. ಸೊ ಹೇಗ್ ಬರುತ್ತೆ, ಕೊನೆಗೆ ನೀವು ಡಯಾಗ್ರಾಮ್ ಅನ್ನ ನೆನ್ಪು ಮಾಡ್ಕೊಂಡು ಬೇಕಾದ್ರೆ ಸ್ಟೇಟ್ಮೆಂಟ್ ಅನ್ನ ಬರೀಲಿ ಚಾನ್ಸಸ್ ಇರುತ್ತೆ ಮಕ್ಕಳೇ. ಓಕೆ. ಸೊ ಈಗ ಏನಾಯ್ತು ಹೇಳಿ, ಓ ಕ್ಯೂ ಪಿ ಮತ್ತು ಓ ಆರ್ ಪಿ ಏನ್ ಹೇಳಿ 90 ಡಿಗ್ರಿ ಕೋನ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು, ಒಂದೇ ವೃತ್ತದ ತ್ರಿಜ್ಯಗಳು, ಎರಡು ಬಾಹುಗಳು ಸಮ. ಸೊ ನೋಡಿ ಅದೇ ರೀತಿ ಈ ಎರಡು ತ್ರಿಭುಜದಲ್ಲಿರುವ ಬಾಹುಗಳು ಸಮ, ಎರಡು ಬಾಹುಗಳು ಸಮನಾಯ್ತು ಅಲ್ವಾ. ಹಾಗೆ ಒಂದು ಲಂಬ ಕೋನ, ಎರಡು ತ್ರಿಭುಜದಲ್ಲಿ ಎರಡು ಲಂಬ ಕೋನಗಳು ಸಮನಾಯ್ತು. ಹಾಗಾಗಿ ನಾವಿಲ್ಲಿ ಲಂಬ ಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮ. ಸೊ ಇದನ್ನ ನೀವು ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿರುವಂತದ್ದು. ಸೊ ಈ ಅಂಶದಿಂದ ಏನ್ ಹೇಳ್ಬೋದು ಮಕ್ಕಳೇ, ತ್ರಿಭುಜ ಓ ಕ್ಯೂ ಪಿ ಏನ್ ಹೇಳಿ ಸರ್ವಸಮ ತ್ರಿಭುಜ ಓ ಆರ್ ಪಿ ಆಯ್ತು. ಓಕೆ. ಸೊ ಈ ಬಾಹು ಹಾಗೂ ಒಂದು ಲಂಬಕೋನ ಇವುಗಳು ಸಮನಾದವು ಅಂದ್ರೆ, ಸೊ ನಾವಿಲ್ಲಿ ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳು. ಸೊ ಈ ಅಂಶದಿಂದ ಏನ್ ಹೇಳ್ಬೋದು ಹೇಳಿ, ನಾವು ಪಿ ಕ್ಯೂ ಕೂಡ ಏನಾಗತ್ತೆ ಹೇಳಿ ಪಿ ಆರ್ ಗೆ ಸಮ ಆಗತ್ತೆ ಅಂತ ಹೇಳಿದ್ವಿ. ಓಕೆ. ಹಾಗಾಗಿ ಇಲ್ಲಿ ಪಿ ಕ್ಯೂ ಬಾಹು ಈಕ್ವಲ್ ಟು ಏನ್ ಹೇಳಿ ಪಿ ಆರ್ ಬಾಹು. ಓಕೆ. ಸೊ ಈ ಎರಡು ತ್ರಿಭುಜಗಳು ಸರ್ವಸಮ. ಸೊ ಸಮರೂಪಿ, ಈ ತ್ರಿಭುಜಗಳು ಅಧ್ಯಾಯದಲ್ಲಿ ನೀವು ಸಮರೂಪಿ ಅಂತ ಕಲ್ತಿದ್ರಿ. ಸೊ ಸಮರೂಪಿ ಅಂದ್ರೆ ಏನಿರುತ್ತೆ ಮಕ್ಕಳೇ, ಆಕಾರಗಳು ಒಂದೇ ಆಗಿರುತ್ತೆ, ಗಾತ್ರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದೇ ಸರ್ವಸಮದಲ್ಲಿ ಹೇಗಿರುತ್ತೆ ಮಕ್ಕಳೇ, ಆಕಾರನೂ ಒಂದೇ ಇರುತ್ತೆ, ಗಾತ್ರ ಅಂದ್ರೆ ಏನು ವಿಸ್ತೀರ್ಣ ಕೂಡ ಒಂದೇ ರೀತಿಯಾಗಿರುತ್ತೆ. ಓಕೆ. ಸೊ ಆರ್ ಪಿ ಬಾಹು ಪಿ ಕ್ಯೂ ಬಾಹುವಿನಷ್ಟೇ ಇರುತ್ತೆ, ಓ ಆರ್ ಬಾಹು ಓ ಕ್ಯೂ ಬಾಹುವಿನಷ್ಟೇ ಇರುತ್ತೆ, ಓ ಪಿ ಬಾಹು ಓ ಪಿ ಬಾಹುವಿನಷ್ಟೇ ಇರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡಿದ್ದೇವೆ, ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ವಿ ಮಕ್ಕಳು. ಸೊ ಹಾಗಾಗಿ ಇಲ್ಲಿ ಲಂಬ ಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮದಿಂದ ಈ ಎರಡು ತ್ರಿಭುಜಗಳು ಸರ್ವಸಮ. ಸೊ ಹಾಗಾಗಿ ಇಲ್ಲಿ ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು. ಸೊ ಈ ಅಂಶದಿಂದ ಪಿ ಕ್ಯೂ ಬಾಹು ಏನಾಯ್ತು ಪಿ ಆರ್ ಬಾಹುವಿಗೆ ಸಮ. ಓಕೆ. ಸೊ ಹೆನ್ಸ್ ದಿ ಪ್ರೂಫ್. ಓಕೆ. ಸೊ ಇಷ್ಟೇ ಮಕ್ಕಳೇ ವೃತ್ತಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು. ಓಕೆ. ಸೊ ಇಲ್ಲಿಗೆ ಇಂಪಾರ್ಟೆಂಟ್ ಆಗಿರುವಂತಹ ವೃತ್ತಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನೋಡಿದ್ವಿ ಮಕ್ಕಳೇ. ಸೊ ಮ್ಯಾಕ್ಸಿಮಮ್ ಅಂದ್ರೆ ಈ ಎರಡು ಪ್ರಮೇಯ 4 ಅಂಕದ ಪ್ರಶ್ನೆಗಳಲ್ಲಿ ಈ ಎರಡು ಪ್ರಮೇಯವನ್ನ ಮಿಸ್ ಮಾಡಬೇಡಿ. ಆದಷ್ಟು ಪ್ರಾಕ್ಟೀಸ್ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ ಮಕ್ಕಳೇ. ಹಾಗೆ ಕೋನಗಳ ಅಳತೆಗಳು, ಸೊ 1 ಮತ್ತು 2ನೆಯ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ನಲ್ವಾ, ಸೊ ಆ ರೀತಿಯ ಲೆಕ್ಕಗಳು ಕೂಡ ಮ್ಯಾಕ್ಸಿಮಮ್ ರಿಪೀಟೆಡ್ಲಿ ಕೇಳ್ತಾ ಇರ್ತಾರೆ ಮಕ್ಕಳೇ. ಓಕೆ. ಸೊ ಇದಿಷ್ಟಾಗಿತ್ತು ವೃತ್ತಗಳಿಗೆ ಸಂಬಂಧಿಸಿದಂತಹ ಪಾಯಿಂಟ್ಸ್ಗಳು. ಓಕೆ. ಸೊ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು, ಸೊ ಈ ಅಧ್ಯಾಯವನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು ಈ ಒಂದು ಟಾಪಿಕ್ ಅಲ್ಲಿ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಸೊ ಯಾವ್ಯಾವ ರೀತಿ ಪ್ರಶ್ನೆಗಳು ಅಲ್ಲಿ ಬರ್ಬೋದು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು.